ಕೂತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷ, ಆಯ್ತು, ನೀವು ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರು ಹೇಳಿದ್ದು ನಿಂತು ಅವ್ರು ಕೂತ್ಕೊಳ್ಳಿ. ದಯವಿಟ್ಟು ಮಾನ್ಯ ಸಭಾಧ್ಯಕ್ಷ, ಮಿನಿಸ್ಟರ್ ಮಾತಾಡಿ. ಗೋನ್ ರೆಡ್ಡಿ ಅವ್ರು ಕೂತ್ಕೊಳ್ಳಿ, ಮಿನಿಸ್ಟರ್ ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಆಕ್ಷೇಪಣೆಗಳನ್ನೆಲ್ಲ ಇಲ್ಲಿ ಎತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ. ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಆಕ್ಷೇಪಾರ್ಹವಾದಂತಹ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ತಾಳಿ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿರ್ತಕ್ಕಂಥದ್ದು, ನಾವು ಪ್ರಸಕ್ತ ವರ್ಷದಲ್ಲಿ 3-4 ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಆ ರೀತಿ ಹೇಳಿ, ನನ್ನ ಅವಧಿಯಲ್ಲಿ ನಿಮಗೆ ಕೊನೆಯಲ್ಲಿ 10,000 ನಾವು ಕೇಳ್ತಾ ಇರೋದು ಸದನ ನಡಿಬೇಕು. ಶಕ್ತಿಲ್ವ ಕೇಳುವಂತದ್ದು? ಯಾರು ಮತ್ತು ಕೊಡ್ತಾರೆ ಅವರು ದಿನೇಶ್ ಅವರ ಮಾತು ಕೇಳೋ ಶಕ್ತಿ ನಿಮ್ಗೆ ಯಾರಿಗಿಲ್ವಾ? ನೀವು ಮಾತಾಡಲಿಲ್ಲ. ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ಪತ್ರಿಕೆಗಳು ನಂಗೆ ಹೇಳಿದೆ ಅಂತ ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮ ದಿನೇಶ್ ಗುಂಡ ಹೋಗಿದ್ರ ಆಯ್ತು. ಈಗ ನಾನು ಒಪ್ತೀನಿ. ಸುನೀಲ್ ಅವರ ಆಕ್ಷೇಪಣೆ ಖಂಡಿತ ಸದನ ಇದ್ದಾಗ ಯಾವುದೇ ಘೋಷಣೆಗಳನ್ನ ಕಾರ್ಯಕ್ರಮದ ಬಗ್ಗೆ ಅಧಿಕೃತ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಬಾರದು. ನಾನು ಅವ್ರ ಆಕ್ಷೇಪಣೆ ಒಪ್ತೀನಿ. ಆದ್ರೆ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಿಲ್ಲ, ಅಧಿಕೃತ ಕಾರ್ಯಕ್ರಮ ಘೋಷಣೆ ಮಾಡಲಿಲ್ಲ. ಆ ಸಮಾಜದಲ್ಲಿ ಘೋಷಿಸ್ತೀನಿ. ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಹಂತ ಹಂತವಾಗಿ 10,000 ಕೋಟಿವರೆಗೂ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನೀವು ಕ್ಲಾರಿಫಿಕೇಶನ್ ನಿಮ್ಮ ಆಕ್ಷೇಪಣೆ ಇರಲಿ, ನಾವು ಮಾಡ್ತೀವಿ. ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಪಾಯಿಂಟ್ ಆಫ್ ಆರ್ಡರ್ ಕೇಳ್ತಾ ಇದ್ದಾರೆ. ಸ್ವಲ್ಪ ಎಂ ಬಿ ಪಾಟೀಲ್ ಸ್ವಲ್ಪ ಅಪ್ಪಾಜಿ ಅವ್ರಿಗೆ ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ ಸರ್ ನನಗೆ ಒಂದೇ ನಿಮಿಷ. ನಾನು ಕ್ರಿಯಾ ಮಾತಾಡ್ಲಿ. ಗೊತ್ತಾಯ್ತು, ಎಲ್ಲ ವಿಚಾರ ಗೊತ್ತಾಯ್ತು. ಆಯ್ತು, ಎಲ್ಲ ಗೊತ್ತಾಯ್ತು. ಅವ್ರು ಮಾತಾಡ್ತಾರೆ. ಸುಮ್ಮನೆ ವಿಚಾರ ಹೇಳ್ತೀರಲ್ಲ. ದಯವಿಟ್ಟು ಅವಕಾಶ ಸಿಎಂ ವಿವರಣೆ ಕೊಡಬೇಕು. ಸಿಎಂ ದಿನೇಶ್ ಅವರು ಹೇಳಿಕೆ ಅವ್ರೇನು ಕೊಡೋ ಅವಶ್ಯಕತೆ ಉತ್ತರ ಅಲ್ಲ. ಅವ್ರು ಮಾತಾಡ್ಲಿಕ್ಕೆ ಸದಸ್ಯರು ಕೇಳಿದರೆ ಕೊಡುವ. ಸರ್ಕಾರ ಅಂದ್ರೆ ಮಂತ್ರಿಗಳು ಉತ್ತರ ಕೊಟ್ಟ ಮೇಲೆ ನೋಡಿ ಅಧ್ಯಕ್ಷರೇ, ಹಿರಿಯ ಸದಸ್ಯರು ಕೇಳಿದ್ದಾರೆ. ದಿನೇಶ್ ಅವರು ಹೇಳಿದ್ದಾರೆ, ನಾವೇನು ಆತರ ಘೋಷಣೆ ಮಾಡಿಲ್ಲ, ಆತರ ಘೋಷಣೆ ಮಾಡಿದ್ರೆ ಅದು ಸಂವಿಧಾನದ ತಪ್ಪು, ಮಾಡಬಾರ್ದಾಯ್ತು ಅಂತ ನಾವ್ ಹೇಳ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ರೈತರಿಗೆ 2,000 ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಇವ್ರಿಗೆ ಮಾತ್ರ 10,000
ಅಡ್ಡಿಪಡಿಸಬೇಡಿ. ನಿಮ್ಗೆ ರೈತರ ಬಗ್ಗೆ ಮತ್ತು ಉತ್ತರ ಕನ್ನಡ ಜನತೆ ಕಾಳಜಿ ಇದ್ರೆ ತಾವೆಲ್ಲರೂ ಕೂಡ ಸಕಾರಾತ್ಮಕ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದೀರಿ. ನಿಮ್ಮೆಲ್ಲ ವಿಚಾರ ನೋಡುವಾಗ ಕೂಡ ಉತ್ತರ ಕನ್ನಡದ ಬಗ್ಗೆ, ಬರಗಾಲದ ಬಗ್ಗೆ ನಿಮಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ಇರುವಂತ ಕಾಣ್ತದೆ. ಸಣ್ಣ ಪುಟ್ಟ ವಿಷಯಗಳು ಇಟ್ಕೊಂಡು ನೀವು ಬಹುಶಃ ಇವತ್ತು ಪ್ರತಿಭಟನೆ ಮಾಡುದಾದ್ರೆ ಇದು ನಿಮ್ಗೆ ಯಾವ್ದು ಕೂಡ ಶೋಭೆ ತರುವುದಿಲ್ಲ. ಪ್ರತಿಯೊಂದಲ್ಲಿ ಕೂಡ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ರಾಜ್ಯದ ಹಿತಾಸಕ್ತಿ ಏನಂತ ತಾವು ಕಾಪಾಡಿಕೊಂಡು ನೋಡಿ. ರಾಜ್ಯಕ್ಕೆ ಒಳ್ಳೆ ಪ್ರತಿಯೊಂದು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಈ ಸಣ್ಣ ವಿಚಾರ ಇಟ್ಕೊಂಡು ನಾವು ಸಭಾತ್ಯಾಗ ಮಾಡಿ ಬರಗಾಲ ಸಂಬಂಧಪಟ್ಟಾಗೆ ಚರ್ಚೆ ಇಲ್ಲ, ನಿಮ್ಮ ಝೀರೋ ಬರುವಂತ ಕ್ವಶನ್ಗೆ ಚರ್ಚೆ ಇಲ್ಲ, ಉತ್ತರ ಕನ್ನಡದ ಬಗ್ಗೆ ತಾವು ಚರ್ಚೆ ಮಾಡುದಿಲ್ಲ. ಇದು ಬರೇ ಯಾಕೆ ಇದರಲ್ಲಿ ರಾಜ್ಯಕ್ಕೆ ಅನುಕೂಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಧ್ಯಕ್ಷರು ಫೈರಿಂಗ್ ಯಾವಾಗಾಗಿತ್ತು? ರೈತರ ಬಗ್ಗೆ ಕಾಳಜಿ ಇಲ್ಲ. ಬಿಲ್ ಮಂಡಿ ಒಂದ್ ಸೆಕೆಂಡ್ ಇಲ್ಲ, ನಾನು ಕಾಂಗ್ರೆಸ್ ಸರ್ಕಾರ ಒಂದು ನಿಮಿಷ ಈಗಾಗಲೇ ಬಹಳಷ್ಟು ಚರ್ಚೆಯನ್ನ ಆಲಿಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.